ನಾವು ಈ ಮೆಡಿಕಲ್ ಕಾಲೇಜನ್ನು ಇನಾಗ್ರೇಷನ್ ಮಾಡಬೇಕು ಅಂತಕ್ಕಂಥದ್ದು, ಲೋಕಾರ್ಪಣೆ ಮಾಡಬೇಕಂತಕ್ಕಂಥದ್ದು ಉದ್ದೇಶ ಇದೆ. ಹಾಗಾಗಿ ನಾವು ಇದಕ್ಕೆ ಒಂದ್ಸರಿ ಮುಂಚೆನೇ ನಾನು ಇನ್ಸ್ಪೆಕ್ಷನ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಸಮಯ ತೆಗೆದುಕೊಂಡು ಇದನ್ನೇ ಇನಾಗ್ರೇಷನ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಕೂಡ ಇದೆ. ಅದಲ್ಲದೆ ನಮ್ಮ ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ GDTCನೂ ಕೂಡ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಸರಿ, ಪ್ರಮುಖವಾಗಿ ಈಗ ರಾಜ್ಯದಲ್ಲಿ ಕೂಡ ಹೃದಯಾಘಾತ ಪ್ರಕರಣಗಳು ಕೂಡ ಹೆಚ್ಚಳಾಗ್ತಾ ಇದ್ದಾವೆ. ಆದ್ರೆ ಎಲ್ಲೋ ಒಂದ್ ಕಡೆ ಆಸ್ಪತ್ರೆಗಳಲ್ಲಿ ಹೃದಯ ರೋಗ ತಜ್ಞರ ಕೊರತೆ ಕೂಡ ನೋಡಿ. ಈಗ ನಾನು ಬಹಳ ಸ್ಪಷ್ಟವಾಗಿ ನಿನ್ನೆ ನಾನು ಮತ್ತು ನಮ್ಮ ಆರೋಗ್ಯ ಸಚಿವರು ಒಂದು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿದ್ದೀವಿ. ಎಲ್ಲ ಪೇಪರಲ್ಲೂ ಕೂಡ ಬಂದಿದೆ ಇವತ್ತು. ಏನಂದ್ರೆ ಈ ರೀತಿ ಹೃದಯಾಘಾತದಿಂದ ಜಾಸ್ತಿ ಮರಣ ಆಗ್ತಾ ಇರ್ತಕ್ಕಂಥದ್ದು ಇದು ತಪ್ಪು ಸಂದೇಶ ಹೋಗಿದೆ. ಆ ರೀತಿ ನಾವು ಕಳೆದ 6 ತಿಂಗಳಿಂದ ಅನಲೈಸ್ ಮಾಡಿದ್ದೀವಿ. ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ. ಅವರೆಲ್ಲ ಅನಲೈಸ್ ಮಾಡಿ ನೋಡಿದಾಗ ಕಳೆದ 6 ತಿಂಗಳಿಂದನೂ ಕೂಡ ಯಾವುದೇ ಮರಣಗಳಲ್ಲಿ ಹೆಚ್ಚಳ ಆಗಿಲ್ಲ. ಹಾಗಾಗಿ ಜನರು ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ರೀತಿ ಯಾವುದು ಜನರಲ್ಲಿ ಏನಾಗಿದೆ, ತಪ್ಪು ಮಾಹಿತಿ ಹೋಗಿ ಜನ ಭಯಭೀತರಾಗಿದ್ದಾರೆ. ಅದಕ್ಕೆ ನಾವು ಭಾಳ ಸ್ಪಷ್ಟ ಸಂದೇಶ ಕೊಟ್ಟಿದ್ದೀವಿ. ಯಾವುದೇ ರೀತಿ ಹೃದಯಾಘಾತದಿಂದ ಹೆಚ್ಚಿಗೆ ಮರಣ ಆಗ್ತಾ ಇರ್ತಕ್ಕಂಥದ್ದು ಅದು ತಪ್ಪು ಮಾಹಿತಿ ಇದೆ. ಆ ರೀತಿ ಯಾವುದು ಆಗ್ತಾ ಇಲ್ಲ. ಪರೀಕ್ಷೆಗೆ ಬಂದಂತ ಸಂದರ್ಭದಲ್ಲಿ ವೈದ್ಯರ ಕೊರತೆ ಇದೆ ಎಲ್ಲಿ ನೋಡಿ. ಇಟ್ ಇಸ್ ಎಲ್ಲ ಇಲ್ಲಿ ಕೇಳಿ, ಇಟ್ ಇಸ್ ಆಲ್ ಅ ಫಾಲ್ಸ್ ನ್ಯೂಸ್. ಕೇಳಿ, ಒಂದು ನಿಮಿಷ ಹೇಳ್ತೀನಿ ಕೇಳಿ. ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ನಾವು ಅನಲೈಸ್ ಮಾಡಿ ನಾವು ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಇಂದ ಅಡ್ಮಿಟ್ ಆಗಿದ್ದಾರೆ, ಎಷ್ಟು ಜನ ಮರಣ ಆಗಿದೆ ಅಂತಕ್ಕಂಥದ್ದು ನಾವು ಒಂದು ಎನ್ಕ್ವೈರಿ ಮಾಡಿಸಿ ಆ ರಿಪೋರ್ಟನ್ನು ನಿನ್ನೆ ನಾವು ಮಾಧ್ಯಮದವರೆಗೆ ಕೊಟ್ಟಿದ್ದೀವಿ. ನಿಮ್ಮ ಸ್ನೇಹಿತರ ಹತ್ರ ಇರ್ತದೆ, ಅದು ಕೇಳಿ. ಹಾಗಾಗಿ ಜನರಲ್ಲಿ ತಪ್ಪು ಮಾಹಿತಿ ಹೋಗಬಾರ್ದು. ಯಾಕಂತ ತಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ನಾವು ಒಂದು ಸಂದೇಶ ಏನಂದ್ರೆ, ಜನರಲ್ಲಿ ಏನಾಗ್ಬಿಟ್ಟಿದೆ, ಇದು ವ್ಯಾಕ್ಸಿನ್ ಇಂದ ಆಗಿದೆ ಹಾಗಂತೆ ತಪ್ಪು ಮಾಹಿತಿ ಇದೆ. ಆ ರೀತಿ ಯಾವುದು ಇಲ್ಲ ಅಂತಕ್ಕಂಥದ್ದು ಈಗ ಬಹಳ ಸ್ಪಷ್ಟವಾಗಿದೆ. ಕೊಟ್ಟಿದ್ದಾರೆ. ಇಲ್ಲ, ಹೃದಯ ತಜ್ಞರು ಅದು ಬೇರೆ ವಿಷಯ. ಇಲ್ಲಿ ಕೇಳಿ, ನಿಮ್ಗ ಮಾಡಬಹುದು, ಮಾಡಕ್ಕೆ ಬಾಳಿದೆ. ಈಗ ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಫಸ್ಟ್ ಈಗ ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀವಿ. ಈಗ ಮೆಡಿಕಲ್ ಕಾಲೇಜಲ್ಲಿ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಇರಲ್ಲ. ದಟ್ ಇಸ್ ಅ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ. ಮುಂದೆ ಬರ್ತಕ್ಕಂಥ ದಿನಗಳೇ ಅದನ್ನ ಆಲೋಚನೆ ಮಾಡ್ತೀವಿ. ನಮ್ಮ ಸರ್ಕಾರದ ಉದ್ದೇಶ ಇದೆ. MRI ಸ್ಕ್ಯಾನು ಈಗಾಗಲೇ ಸ್ಯಾಂಕ್ಷನ್ ಮಾಡಿಸಿದೀವಿ ನಾವು. MRI ಸ್ಕ್ಯಾನು ಟೆಂಡರ್ ಕೂಡ ಕರೆದಿದ್ದೀವಿ. MRI ಸ್ಕ್ಯಾನ್ ಇಮಿಡಿಯೇಟ್ಲಿ ಮಾಡ್ತಾ ಇದೀವಿ. ಇನ್ಸ್ಟಾಲೇಷನ್ ಈಗ ಅದಕ್ಕೆ ಹೇಳ್ತಾ ಇದ್ದೀವಿ. ನೀವು ಕೇಳೋ ಪೇಷನ್ಸ್ ಇಲ್ಲ, ನೀವು ಹೇಳೋದು ಜಾಸ್ತಿ, ನನ್ಕೇನು ಜಾಸ್ತಿ ನೀವೇ ಮಾತಾಡ್ತಾ ಇದ್ದೀರಿ. ಈಗಾಗಲೇ ನಾವು MRI ಸ್ಯಾಂಕ್ಷನ್ ಮಾಡಿದ್ದೀವಿ, ಟೆಂಡರ್ ಕರೆದಿದ್ದಾರೆ. ಅದು ಟೆಂಡರ್ ಫೈನಲೈಸ್ ಆದ ತಕ್ಷಣ ಇಲ್ಲಿ ಬಂದು ಇನ್ಸ್ಟಾಲ್ ಮಾಡ್ತೀವಿ.